ಈ ಸಮ್ಮರ್ಗೆ ಹೇಳಿ ಮಾಡಿಸಿರೋ ಒಂದು ರೆಮಿಡಿ ತಂದಿದ್ದೀನಿ. ಅಂದರೆ ಇದನ್ನು ಪ್ರತಿಯೊಬ್ಬರು ಉಪಯೋಗಿಸ್ಬೋದು ಎಕ್ಸೆಪ್ಟ್ ಸೆನ್ಸಿಟಿವ್ ಸ್ಕಿನ್ ಅಂತ ಹೇಳ್ತೀನಿ. ಯಾಕೆಂದರೆ ಅವ್ರಿಗೊಂದು ಮಾಡಿದ್ರೆ ಕಮ್ಮಿ, ಒಂದು ರೆಮಿಡಿ ಮಾಡಿದ್ರೆ ಜಾಸ್ತಿ. ಆ ನಿಟ್ಟಿನಲ್ಲಿ ಈ ಬೇಸಿಗೆಯಲ್ಲಿ ಮುಖ ಪಳ 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 ಅಂತ ಹೊಡಿಬೇಕು, ಕ್ರಿಸ್ಟಲ್ ಕ್ಲಿಯರ್ ಆಗಿರಬೇಕು ಅಂತ ಅಂದಾಗ ಕೆಲವು ಚಿಕ್ಕ ಚಿಕ್ಕ ವಿಷಯಗಳನ್ನ ಫಾಲೋ ಮಾಡಬೇಕಾಗತ್ತೆ. ಅದು ನಾನು ಹೇಳ್ತಾ ಹೋಗ್ತೀನಿ. ಎಷ್ಟು ಜನಕ್ಕೆ ಈ ಸಮ್ಮರಲ್ಲಿ ಸ್ನಾನ ಮಾಡ್ಕೊಂಬಂದೇ ಬೇರ್ತೀವಿ ಹೇಳಿ? ಸುಮಾರು ಜನ, ಅದರಲ್ಲಿ ನಾನು ಒಬ್ಬಳು. ಸುಮ್ಮನೆ ಸೋಫಾದ ಮೇಲೆ ಕೂತಿದ್ರು, ವಿ ವಿಲ್ ಬಿ ಸ್ವೆಟ್ಟಿಂಗ್ ಅಲ್ವಾ? ಅದಕ್ಕೇನು ನಾನು ಹೇಳ್ತೀನಿ ಏನು ರೆಮಿಡಿ ಮಾಡಬೇಕು ಅಂತ, ಆಯಿತಾ? ನೆಕ್ಸ್ಟು ಎಸ್ಪೆಷಲಿ ಲೇಡೀಸ್ ಅಡುಗೆ ಮಾಡಬೇಕಾದ್ರೆ ಅಂತೂ ಅಡುಗೆ ಜೊತೆ ನಾವು ಏನಂತೀವಿ, ಸ್ವೆಟ್ ಆಗ್ತಾ ಇರುತ್ತೆ ಅಲ್ವಾ? ಹರ್ಕೊಂಡು ಹೋಗ್ತಾನೇ ಇರುತ್ತೆ ಸ್ವೆಟ್ಟು. ಆ ನಿಟ್ಟಿನಲ್ಲಿ ಇವತ್ತೊಂದು ರಾಮಬಾಣವಾದ ಒಂದು ರೆಮಿಡಿ ತಂದಿದ್ದೀನಿ. ಅದನ್ನು ಪಲಾವ್ ಎಲೆ, ಬೇ ಲೀಫ್. ಸೊ ಇದರದ್ದು ಯೂಸೇಜ್ ನಾನು ವೀಡಿಯೋ ಮಾಡಬೇಕಾದ್ರೆ ಹೇಳಿದ್ದೀನಿ. ಬರೀ ಪಲಾವ್ ಮಾಡೋದಕ್ಕೆ ಮಾತ್ರ ನಾವು ಬೇ ಲೀಫ್ನ ಯೂಸ್ ಮಾಡಲ್ಲ. ಇಟ್ ಇಸ್ ಒನ್ ಆಫ್ ದ ಬ್ಯೂಟಿ ರೆಮಿಡಿಯಲ್ಲಿ ಒಂದು ಬೇ ಲೀಫ್, ಅಂದರೆ ಪಲಾವ್ ಎಲೆ ಯೂಸ್ ಮಾಡ್ತೀವಿ. ಅದಕ್ಕೆ ಅದ್ಭುತವಾದ ಏನಂತೀವಿ ಮ್ಯಾಜಿಕಲ್ ಶಕ್ತಿ ಇದೆ. ಪಲಾವ್ ಎಲೆ ಮತ್ತು ಕ್ಲೌಸ್, ಲವಂಗ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಲವಂಗ ಬರೀ ಅಡುಗೆಗೆ ಮಾತ್ರ ರುಚಿಯಲ್ಲ, ಅಲ್ಲೋವು ಬಂದಾಗ ಇಟ್ಕೊಳ್ಳೋಕೆ ಮಾತ್ರ ರುಚಿಯಲ್ಲ, ಅದು ಮುಖದಲ್ಲಿ ಥೆರಪಿಗೂ ಒಂದು ಏನಂತೀವಿ ರಾಮಬಾಣ ಅಂತಲೇ ಹೇಳ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಸಮ್ಮರ್ಗೆ ಹೇಳಿ ಮಾಡಿಸಿದ್ದು ನಾನು ಪ್ರತಿದಿನ ವೀಡಿಯೋಲಿ ಹೇಳಲ್ಲ, ಇದು ಯಾರು ಮಾಡಬಾರ್ದು ಅಂತ ಹೇಳ್ತೀನಿ. ಬಟ್ ಪ್ರತಿದಿನ ನನ್ನ ವೀಡಿಯೋಸ್ ಪಿಗ್ಮೆಂಟೇಷನ್ ಅವ್ರಿಗಿರುತ್ತೆ, ಪಿಂಪಲ್ಸ್ ಅವ್ರಿಗಿರುತ್ತೆ, ಸ್ಕಿನ್ ವೈಟ್ನಿಂಗ್ ಅವ್ರಿಗಿರುತ್ತೆ, ಕಪ್ಪುಗಿದ್ದೀವಿ ನಾವು ಅಂತಂದರೆ ಹೇಮಾ ನಾಗರಾಜ ಒಂದು ಲೈವ್ ಎಕ್ಸಾಂಪಲ್. ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ ನೋಡಿ, ಹೋದ ವರ್ಷ ಅಲ್ಲ ಆಚೆ ವರ್ಷ, ಇವಾಗ ನೋಡಿ ಯಾವುದೇ ರೀತಿಯಾದ ಕ್ರೀಮ್ಸ್ ನಾನು ಅಪ್ಲೈ ಮಾಡಲ್ಲ. ಓಕೆನಾ? ಸೊ ಎಲ್ಲ ನಾವು ರೆಮಿಡೀಸ್ ಮಾಡ್ತಾ ಯಾಕೆಂದರೆ ಅದ್ರ ಬಗ್ಗೆ ನಾಲೆಜ್ ಇರಬೇಕು ಮತ್ತು ರೆಮಿಡೀಸ್ ಮಾಡಬೇಕು. ಸೆನ್ಸಿಟಿವ್ ಸ್ಕಿನ್ ಅವ್ರು ಮಾಡಬೇಡಿ ಅಂತ ಹೇಳ್ತಾ ಇವತ್ತು ಒಂದು ಅದ್ಭುತವಾದ ಲೇಪನ ತಂದಿದ್ದೀನಿ. ಸೊ ಈ ಸಮ್ಮರ್ಗೆ ಹೇಳಿ ಮಾಡಿಸಿದ ಲೇಪನ ನೋಡೋಕ್ಕೆ ಹೆಂಗಿದೆ ನೋಡಿ, ಮೇಡ ಇದ್ದಂಗಿದೆ, ವ್ಯಾಕ್ಸ್ ಥರ ಇದೆ. ದಿಸ್ ಇಸ್ ನಾಟ್ ವ್ಯಾಕ್ಸ್, ದಿಸ್ ಇಸ್ ದಿ ಕ್ರೀಮ್, ಮಸಾಜಿಂಗ್ ಕ್ರೀಮ್. ಓಕೆನಾ? ಸೊ ಇವತ್ತಿನ ವೀಡಿಯೋಗೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್ ಅಂತ ಹೇಳ್ತಾ, ಈ ಮಸಾಜಿಂಗ್ ಕ್ರೀಮ್ ಮಾಡೋಕ್ಕೆ ಮುಂಚೆ ಇದಕ್ಕೊಂದು ಮಸಾಜ್ ಇದೆ. ಆ ಮಸಾಜಿಂಗ್ ಕ್ರೀಮ್ ಹಾಕ್ಕೊಳ್ಳೋಕೆ ಮುಂಚೆ ಮುಖಕ್ಕೊಂದು ಮಸಾಜ್ ಇದೆ ನೋಡಿ, ಅದಾಗಲೇ ನಾನು ರೆಡಿ ಮಾಡಿಟ್ಟಿದ್ದೀನಿ. ಓಕೆನಾ? ಒಂದು ಸಲ ನೋಡ್ಕೊಂಬಂದ್ಬಿಡಿ ಯಾವ ರೀತಿ ರೆಡಿ ಮಾಡ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ ಸುಮಾರು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು 2 ಪಲಾವ್ ಎಲೆ ಹಾಕೋತಾ ಇದ್ದೀನಿ. ಈ ಪಲಾವ್ ಎಲೆ ಅಥವಾ ಬೇ ಲೀಫ್ ಬಂದ್ಬಿಟ್ಟು ಇಟ್ ಟಾರ್ಗೆಟ್ಸ್ ದಿ ಪಿಗ್ಮೆಂಟೇಷನ್, ನ್ಯಾಚುರಲ್ ಸ್ಕಿನ್ ಕೇರ್ ಕೊಡುತ್ತೆ, ಸ್ಕಾರ್ನ ರಿಡ್ಯೂಸ್ ಮಾಡುತ್ತೆ. ಓಕೆನಾ? ಅದು ಆ ಕಡೆ ಬೇಲಿ 2 ಲವಂಗ ಹಾಕಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಅರ್ಧ ಚಮಚ ಸಕ್ಕರೆಗೆ ನಾನೊಂದು ಅರ್ಧ ಚಮಚಕ್ಕಿಂತ ಕಮ್ಮಿ ನಿಂಬೆಹಣ್ಣಿನ ರಸ, ಆಲ್ಟರ್ನೇಟಿವ್ ಫಾರ್ ನಿಂಬೆಹಣ್ಣಿನ ರಸ ವೀಡಿಯೋಲಿ ಹೇಳ್ತಾ ಹೋಗ್ತೀನಿ ನಾನು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ರಿಂದ 10 ನಿಮಿಷ ಇದು ನೆನೀಲಿ, ಸಕ್ಕರೆ ಆಯಿತಾ, ಕರಗಬೇಕು. ಇಲ್ಲಿ ಲವಂಗ ಯಾಕೆ ಹಾಕಿದ್ದೀನಿ ಅಂದರೆ ಫ್ರೆಂಡ್ಸ್, ಲವಂಗದಲ್ಲಿ ನಮಗೆ ಹೈ ಲೆವೆಲ್ ಆಫ್ ಇಗ್ಯುನಾಲ್ ಅಂತ ಇದೆ, ಅದು ಆ್ಯಂಟಿ ಆಕ್ಸಿಡೆಂಟು. ಆಮೇಲೆ ಅದು ಏನು ಅಂದರೆ ನಮಗೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ನಾನು ಲವಂಗನೂ ಹಾಗೆ, ನೀವು ಎಲ್ಲಾದರೂ ಸರ್ಚ್ ಮಾಡ್ಕೊಳ್ಳಿ, ಲವಂಗ ಮತ್ತು ಬೇ ಲೀಫ್, ಪಲಾವ್ ಎಲೆ ಪಿಗ್ಮೆಂಟೇಷನ್ಗೆ ರಾಮಬಾಣ. ಓಕೆನಾ? ಸೊ ಇದೆಲ್ಲ ನಾನು ಹೇಳಿದ್ನಲ್ಲ, ಆಯುರ್ವೇದ ಅನ್ನೋದು ಎಲ್ಲೋ ಇಲ್ಲ, ನಿಮ್ಮ ಅಡುಗೆ ಮನೆಯೇ ಭಂಡಾರ, ಆಯುರ್ವೇದದ ಭಂಡಾರ. ಓಕೆ? ಈಗ ಇಲ್ಲಿ ನಾನು 1 ಚಮಚದಷ್ಟು ಕಾರ್ನ್ಸ್ಟಾರ್ಚ್ ಹಾಕಿ ಅದಕ್ಕೆ ಆ ಲಿಕ್ವಿಡ್ ಏನಿತ್ತು ಪಲಾವ್ ಎಲೆದು ಮತ್ತು ಲವಂಗದ್ದು ಕುದಿಸಿ ಅದು ಕಮ್ಮಿ ಆಗಿದ್ದ ನೀರನ್ನ ಹಾಕ್ಕೊಂಡು ಇದನ್ನು ಬಿಸಿ ಇರುವಾಗಲೇ ಮಿಕ್ಸ್ ಮಾಡ್ಕೊಂಡು ಇದನ್ನು ಡಬಲ್ ಬಾಯ್ಲಿಂಗ್ ಮಾಡ್ಕೋಬೇಕಾಗತ್ತೆ ನಾವು. ಆಯಿತಾ? ಸೊ ಅದನ್ನು ಅಷ್ಟೇ ಲೋ ಟು ಸಿಮ್ಮು ಅದರಲ್ಲಿ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಸ್ ಆಗ್ಬೋದು, ಇದು ಕಾರ್ನ್ಫ್ಲೋರ್ ಅಲ್ಲ, ಕಾರ್ನ್ಸ್ಟಾರ್ಚ್. ಎಲ್ಲ ಪ್ರೊವಿಷನ್ ಸ್ಟೋರ್ಸಲ್ಲೂ ಅವೈಲಬಲ್ ಇದೆ. ಇದು ಸಿಮ್ಮಲ್ಲಿ 2 to 3 ಸೆಕೆಂಡ್ಸ್ ಮಾಡಿ ನೋಡಿ, ಆವಾಗ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗ್ಬಿಡುತ್ತೆ. ನೋಡಿ, ಲಿಕ್ವಿಡ್ ಆಗಿತ್ತು, ಈಗ ಸ್ವಲ್ಪ ನಂಗೆ ಟೈಟ್ ಆಗ್ತಿದೆ ಸ್ಪೂನ್ ತಿರುಗಿಸೋದಕ್ಕೆ. ಓಕೆನಾ? ಈ ಟೈಮಲ್ಲಿ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ, ಸಾಕು, ಅದು ಕಾದಿರೋದು. ಓಕೆನಾ? ಈಗ ಅದನ್ನು ಕೆಳಗಡೆ ಇಳಿಸ್ಕೊಂಡು ಆ ಬೌಲ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇವಾಗ ಹೇಮಾ ನಮಗೆ ಬೀಟ್ ಮಾಡ್ಕೊಳಕ್ಕಾಗಲ್ಲ ಅಂದರೆ ಆಲ್ಟರ್ನೇಟಿವ್ ಈಗ ಹೇಳ್ಕೊಡ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ನೋಡಿ ಇದು ಕಲರ್ ಚೇಂಜ್ ಆಗಿದೆ ಕಾರ್ನ್ಸ್ಟಾರ್ಚ್ದು, ಅದನ್ನು ಹಾಕ್ಕೊಳ್ಳಿ. ಅಷ್ಟೇ ಚಮಚದು 1 ಚಮಚ ಕಾರ್ನ್ಸ್ಟಾರ್ಚ್ದು ಇದು ಅಂದರೆ 1 ಚಮಚ ಅಲೋವೆರಾ ಜೆಲ್ ಟ್ರಾನ್ಸ್ಪರೆಂಟಾಗಿ ಈ ಥರ ಬರುತ್ತೆ. ಈಗ 1 ಚಮಚದ್ದು ನಾನು ಬೇ ಲೀಫ್ ಮತ್ತು ಕ್ಲೌಸ್ದು ನೀರೇನಿದೆಯೋ ಅದನ್ನು ಎತ್ತಿಟ್ಟಿದ್ದೆ 1 ಚಮಚ, ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಈಗ ಲಿಕ್ವಿಡ್ ಪೇಸ್ಟ್ಗೆ. ಇದಕ್ಕೆ ಇನ್ನೊಂದು ರಾಮಬಾಣ ಅಂದರೆ ಕಸ್ತೂರಿ ಅರಿಶಿನ, 1 ಚಿಟಿಕೆ ಅಂದರೆ ಒಂದೇ ಚಿಟಿಕೆ, ನಿರ್ಮಲ್ ಬ್ರ್ಯಾಂಡ್ ಅವ್ರದ್ದು, 160 ರೂಪಾಯಿ ಅಮೆಝಾನಲ್ಲಿ ಸಿಗುತ್ತೆ. ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನನಗೆ ಗೊತ್ತಿಲ್ಲ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಸುಮಾರು 2 ವರ್ಷದಿಂದ ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ, ನಿರ್ಮಲ್ ಬ್ರ್ಯಾಂಡ್ ಅವರೇ. ನಮ್ಮ ಸಬ್ಸ್ಕ್ರೈಬರ್ಗೂ ಅದನ್ನೇ ಯೂಸ್ ಮಾಡಿ ವಿತ್ ಪ್ಯಾಚ್ ಟೆಸ್ಟ್ ಅಂತ ಹೇಳ್ತಿರೋದು. ನಿಮ್ಮ ಮುಖ ಎಲ್ಲೂ ಆಗೋಲ್ಲ, ಎಂಥ ಬಣ್ಣ ಕೊಡುತ್ತೆ ಅಂದರೆ ನೀವು ಊಹಿಸ್ಕೊಳ್ಳೋಕ್ಕೆ ಆಗಲ್ಲ. ನಾನೇ ಲೈವ್ ಎಕ್ಸಾಂಪಲ್. ಆಯಿತಾ? 2 ದಿನದಲ್ಲಿ ಆಗುತ್ತಾ? ಖಂಡಿತ ಇಲ್ಲ, ಇದು 2 ವರ್ಷ ತೊಗೊಂಡಿದೆ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಕಿದ್ದರೆ ಬಾದಾಮಿ ಎಣ್ಣೆ ಹಾಕ್ಕೊಳ್ಳಿ. ನನ್ನ ಹತ್ರ ಖಾಲಿ ಆಗೋಗಿತ್ತು ಬಾದಾಮಿ ಎಣ್ಣೆ, ಬೇಕಿದ್ದರೆ ಆಪ್ಷನಲ್. ಈಗ ಇಲ್ಲಿ ಶುದ್ಧೀಕರಣ ಮಾಡೋದು ನಾನು ವೀಡಿಯೋ ಹೇಳ್ಕೊಡ್ತೀನಲ್ಲ. ಈಗ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್, ಸುಮಾರು ಜನ ನಮ್ಮ ಹಳೆ ಸಬ್ಸ್ಕ್ರೈಬರ್ಗೆ ಗೊತ್ತು ಶುದ್ಧೀಕರಣ ಆಫ್ ಲೆಮನ್ ಯಾವ ರೀತಿ ಮಾಡಬೇಕು ಅಂತ. ಯೂಶಲಿ ಲೆಮನ್ನ ಡೈರೆಕ್ಟಾಗಿ ಫೇಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಆಯಿತಾ. ನೀವು ಕುದಿಯೋ ನೀರಿಗೆ ಲೆಮನ್ ಹಾಕಿ ಚೆನ್ನಾಗಿ ಕುದಿಸಿ ಅದು ನೀರೆಲ್ಲ, ಇವಾಗ 1 ಚಮಚ ನೀರಿತ್ತು ಅಂದರೆ 1/4 ಚಮಚ ಆಗೋವರೆಗೂ ಇಂಬ್ರಿಸಿ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಅದರ ಶುದ್ಧೀಕರಣ, ಸಿಟ್ರಿಕ್ ಆ್ಯಸಿಡ್ ಲೆವೆಲ್ಲು ಕಮ್ಮಿ ಆಗುತ್ತೆ. ಓಕೆ, ಈಗ ಸಕ್ಕರೆ ಮತ್ತು ಲೆಮನ್ ಜ್ಯೂಸ್, ಆಗಲೇ ಸಕ್ಕರೆ ಕರಗೋಗಿದೆ, ಇದನ್ನು ನಾನು ಮುಖದ ಮೇಲೆ ಅಪ್ಲೈ ಮಾಡ್ತಾಯಿದ್ದೀನಿ. ಈಗ ನಿಮಗೆ ಈ ಟೈಮಲ್ಲಿ ಉರಿ ನೆವೆ ಆದರೆ ದಯವಿಟ್ಟು ಸ್ಟಾಪ್ ಮಾಡಿಬಿಡಿ. ಪಿಂಪಲ್ಸ್ ಇರೋರು ನೋಡ್ಕೊಂಡು ಮಾಡಿ. ಎಲ್ಲದಕ್ಕಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆಯಿತಾ. ನಾನು ವಿಡಿಯೋಲಿ ಹೇಳಿದ್ದೀನಿ ಸಕ್ಕರೆ ಏನು ಮಾಡುತ್ತೆ ನಮ್ಮ ಮುಖಕ್ಕೆ, ಇಟ್ ಕ್ಯಾನ್ ಕ್ರಿಯೇಟ್ ವಂಡರ್ಸ್, ಆಯಿತಾ. ಇದು ಮಸಾಜ್ ಮಾಡಿ. ಓಕೆ, ನೀವು ಇದನ್ನು ಕುದಿಸ್ಬಿಟ್ಟು ಅದನ್ನು ತಗೊಳ್ಳಿ ಸಾಫ್ಟ್ನೆಸ್ನ. ನಾನೊಂದು 2 ನಿಮಿಷ ಮಸಾಜ್ ಮಾಡ್ಕೋತೀನಿ. ಓಕೆ, ಒಂದು 5 ಮಿನಿಟ್ಸ್ ಆದಮೇಲೆ ಸಿಗ್ತೀನಿ. ಇದು ಕಂಪ್ಲೀಟಾಗಿ ಹೀರ್ಕೊಳ್ಳಿ ಮುಖದ ಮೇಲೆ. ಓಕೆ, ಈ ಟೈಮಲ್ಲಿ ಉರಿ ನೆವೆ ಏನೂ ಆಗಬಾರ್ದು ಫ್ರೆಂಡ್ಸ್. 2 to 3 ಮಿನಿಟ್ಸ್ ಇರಿ ಅಷ್ಟೇ. ಓಕೆ, ದಯವಿಟ್ಟು ನಾನು ಹೇಳೋದು ಪಿಗ್ಮೆಂಟೇಷನ್ ಇತ್ತು ಅಂದರೆ ಶುದ್ಧೀಕರಣ ಮಾಡಿ ಯೂಸ್ ಮಾಡಿ. ದ ಆಲ್ಟರ್ನೇಟಿವ್ ಫಾರ್ ದಿಸ್ ಇಸ್ ಆಲೂಗೆಡ್ಡೆ ರಸ ಹಾಕ್ಬಿಟ್ಟು, ಓಕೆ, ನಿಮಗೆ ನಿಂಬೆಹಣ್ಣು ಬೇಡ, ಆಗಲ್ಲ, ನಮ್ಗೆ ಉರಿಯುತ್ತೆ ಅಂದರೆ ಆಲೂಗೆಡ್ಡೆ ರಸ ಯು ಕ್ಯಾನ್ ಯೂಸ್. ಓಕೆ, ನೋಡಿ ಈಗ ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಸ್ಕಿನ್ನು. ಈಗ ನಾವೇನು ಅದು ಲೇಪನ ಮಾಡ್ಕೊಂಡಿರ್ತೀವಲ್ಲ ನೋಡಿ, ಈ ಥರನೇ ಇರಬೇಕು. ಅಪ್ಲೈ ಮಾಡಿ. ಇಲ್ಲಿ ನಾನು ಬಳಸಿರೋದು ಕಾರ್ನ್ಫ್ಲೋರ್ ಅಲ್ಲ, ಕಾರ್ನ್ ಸ್ಟಾರ್ಚ್, ನಿಮಗೆ ಅವೈಲಬಲ್ ಇದೆ ಅದು. ಕಸ್ತೂರಿ ಅರಿಶಿನ, ಓಕೆ, ಅದೊಂದು ಲೇಪನ ಥರ ಕೂತ್ಕೊಳ್ಳುತ್ತೆ. ನಾನು ಹಣೆಗೆ ಹಾಕಲ್ಲ, ನಿಮ್ಗೆ ಡಿಫ್ರೆನ್ಸ್ ಕಾಣಲಿ ಅಂತ. ಓಕೆ, ಇದು ಹಾಕ್ಕೊಂಡು 6 to 7 ನಿಮಿಷ ಇರಬೇಕು ನೋಡಿ. ಮಸಾಜ್ ಏನು ಬೇಡ, ಮುಖ ಏನು ಎಲ್ಲೋ ಆಗೋಲ್ಲ. ಒಂದು 6 to 7 ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಈ ಕಾರ್ನ್ ಸ್ಟಾರ್ಚ್ ಏನು ಮಾಡುತ್ತೆ ಗೊತ್ತಾ, ನಮ್ಮ ಮುಖದಲ್ಲಾಗ ಎಕ್ಸಸ್ ಸ್ವೆಟ್ನ ಎಳ್ಕೊಳ್ಳುತ್ತೆ. ಬಟ್ ಡ್ರೈ ಸ್ಕಿನ್ ಇರೋವ್ರಿಗೂ ಇದು ಯೂಸ್ ಮಾಡ್ಬೋದು, ಯಾಕಂದರೆ ಅಲೋವೆರಾ ಜೆಲ್ ಹಾಕಿದ್ದೀನಿ. ಫ್ರೆಂಡ್ಸ್, 6 to 7 ಮಿನಿಟ್ಸ್ ಆಯಿತು. ನಿಮ್ಮ ಫೇಸ್ ಎಲ್ಲೂ ಡ್ರೈ ಆಗೋಲ್ಲ. ಕ್ಲಾರಿಟಿ ನೋಡಿ. ನೀವು ನಮ್ಮ ಸೋಪ್ ಉಪಯೋಗಿಸಿದ್ದೀರಾ ಅಂದರೆ ನಿಮಗೆ ಡಬಲ್ ಕ್ಲಾರಿಟಿ. ಓಕೆ, ಸೊ ಯಾವುದೇ ಮಾಡೋಕ್ಕೋದ್ರೂ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೋದು. ಕ್ಲಾರಿಟಿ ನೋಡಿ, ಹಣೆಗೆ ಮಾಡಿಲ್ಲ. ಹಣೆಗೂ ಇಲ್ಲಿಗೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ ಫ್ರೆಂಡ್ಸ್. ನೋಡಿ, ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಇದನ್ನು ಥ್ರೈಸ್ ಆರ್ ಟ್ವೈಸ್ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದು ನೋಡಿ, ಡ್ರೈ ಸ್ಕಿನ್ ಅವ್ರು ಯೂಸ್ ಮಾಡ್ಬೋದು. ಆಯಿಲಿ ಸ್ಕಿನ್ ಅವರು, ಪಿಂಪಲ್ಸ್ ಇರೋರು ಸ್ವಲ್ಪ ನೋಡ್ಕೊಂಡು ಮಾಡಿ, ಯಾಕೆಂದರೆ ನಾನು ಅಲೋವೆರಾ ಜೆಲ್ ಹಾಕ್ಕೊಂಡಿದ್ದೀನಿ. ಮತ್ತು ಕಾರ್ನ್ ಸ್ಟಾರ್ಚು ಡ್ರೈ ಮಾಡುತ್ತೆ, ಯೋಚನೆ ಮಾಡಬೇಡಿ. ಅದು ಡ್ರೈ ಮಾಡುತ್ತೆ ಅಂತಲೇ ನಾವು ಅಲೋವೆರಾ ಜೆಲ್ ಹಾಕಿರೋದು. ಇಲ್ಲೋ ನೋಡಿ, ನಾನು ಹಣೆಗೆ ಮಾಡಿಲ್ಲ, ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಯಾರೋ ಒಬ್ಬರು ನನ್ನ ಕೇಳ್ತಾಯಿದ್ರು, ಹೇಮ ನೀವು ಐಬ್ರೋಸ್ ಮಾಡಿಸಲ್ವಾ ಅಂತ ಕಮೆಂಟ್ಸ್ ಹಾಕಿದ್ರು. ಮ್ಯಾಮ್, ನಾನು ಐಬ್ರೋಸೇ ಮಾಡಿಸಲ್ಲ ಮ್ಯಾಮ್, ನನಗೆ ಐಬ್ರೋಸ್ ಇರಲಿಲ್ಲ. ನಾನು ಸುಮಾರು ಒಂದು 6 ತಿಂಗಳಿಂದ ಬಾದಾಮಿ ಬರುತ್ತಲ್ಲ, ಅದನ್ನು ಚೆನ್ನಾಗಿ ಸುಟ್ಬಿಟ್ಟು ರಾತ್ರಿ ಹೊತ್ತು ಕೊಬ್ಬರಿ ಎಣ್ಣೆಲಿ ಹಚ್ಕೋತಾ ಇದ್ದೆ. ಸೊ ನನ್ನ ಐಬ್ರೋಸ್ ನೋಡಿ ಎಷ್ಟು ತಿಕ್ಕಾಗಿದೆ ಅಂತ. ಆಮೇಲೆ ನಾನು ಐಬ್ರೋಸ್ ಮಾಡಲ್ಲ ನೋಡಿ, ಇಲ್ಲಿ ಎಕ್ಸ್ಟ್ರಾಸ್ ಏನೇನಿದೆಯಾ ನೋಡಿ, ಅದನ್ನು ಸಹ ನಾನು ತೆಗಿಯಲ್ಲ. ನಂಗೆ ಸೆಂಟ್ರಲ್ ಆ್ಯಕ್ಚುಲಿ ಗ್ರೋ ಆಗೋದೇ ಬಿಟ್ಟೋಗಿದೆ ಅದು.
ನೋಡಿ ಇಲ್ಲೆಲ್ಲ ಎಕ್ಸ್ಟ್ರಾಸ್ ಇದೆ ನನಗೂ. ಸೊ ಯಾರ್ಯಾರಿಗೆ ಐಬ್ರೋಸ್ ಬೆಳೆಯಲ್ಲ ನನ್ನಂಗೆ ಅವ್ರು ಈ ಥರ ಮಾಡ್ಕೊಳ್ಳಿ. ಗ್ಲೋ ನೋಡಿ ನೋಡಿ, ಹಣೆಗೂ ಇದು ಡಿಫ್ರೆನ್ಸ್ ನೀವೇ ನೋಡಿ. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ನಾನು ಹೇಳ್ದಂಗೆ ಕಾರ್ನ್ ಸ್ಟಾರ್ಚ್ ಹಾಕಿ ಕಾರ್ನ್ಫ್ಲೋರ್ ಹಾಕೋಕ್ಕೆ ಹೋಗ್ಬಿಡಿ. ಎಲ್ಲ ಪ್ರೊಫೆಷನ್ ಸ್ಟೋರ್ಸಲ್ಲಿ ಅವೈಲಬಲ್ ಇದೆ. ಓಕೆನಾ. ಆಮೇಲೆ ಕಸ್ತೂರಿ ಅರಿಶಿನ, ನಿರ್ಮಲ್ ಬ್ರ್ಯಾಂಡ್. ನಾನು ಬ್ರ್ಯಾಂಡ್ ಅಂತ ಯಾಕೆ ಹೇಳ್ತೀನಿ, ನಿರ್ಮಲ್ ಬ್ರ್ಯಾಂಡ್ ನನ್ನ ಜೊತೆ 2 ವರ್ಷ ನಾನು ಯೂಸ್ ಮಾಡಿದ್ದೀನಿ. ನನ್ನ ಮುಖ, ಕೈ, ಕತ್ತು, ಕಾಲು ಸ್ನಾನಕ್ಕೆ ಹೋಗಿ ಮುಂಚೆ ಪ್ರತಿದಿನ ಅಪ್ಲೈ ಮಾಡ್ಕೊಂಡು ಸ್ನಾನಕ್ಕೆ ಹೋಗ್ತಿದ್ದೆ. ಬಟ್ ಈಗ ಆಗ್ತಿಲ್ಲ ಅಷ್ಟೇ. ನಿರ್ಮಲ್ ಬ್ರ್ಯಾಂಡ್ ತೊಗೊಳ್ಳಿ, ₹160. ಅಮೆಝಾನಲ್ಲಿ 4 ಕಾಂಬೋಕ್ಸ್ ಸಿಗುತ್ತೆ. 6 ತಿಂಗಳು, ವರ್ಷ ಯೂಸ್ ಮಾಡಿ ಏನೂ ಆಗೋಲ್ಲ ಅದು. ಓಕೆ, ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತಾ. ಫಸ್ಟ್ ಟೈಮ್ ಹೇಮನಾಗ ಚಾನಲ್ನ ವಿಸಿಟ್ ಮಾಡಿದೆ, ದಯವಿಟ್ಟು 3 ಡಾಟ್ಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಹೋಗಬಲ್ಲ.